ಹೊಸಿ ಇರು ಮಗ, ಅಷ್ಟು ಸುಲಭವಾಗಿ ನಿನ್ನ ಬಿಟ್ಕೊಳಕ್ ಆಯ್ಕಿಲ್ಲ. ಮಾವ, ನೀನ್ ಮಾತಾಡಿದ್ರೆ ಸಾನಕ ಖಂಡಿತ ಕೇಳ್ತಾಳೆ. ಒಂದ್ಸರಿ ಮಾತಾಡು ಮಾವ. ಯಾರು ನಾನಾ? ಲೇ ಪುರ್ಸಿ, ಅವಳು ಮೆಸ್ ವಿಚಾರದಾಗೆ ನನ್ನ ಮಾತು ಕೇಳಕ್ಕಿಲ್ಲ, ಇನ್ನು ಸುಮ್ಮನೆ ವಿಚಾರದಾಗ ಕೇಳ್ತಾಳ? ಲೇ, ನೀನ್ ಬಾರಿ ಪಳಾರ್ ನನ್ ಮಗ, ನಿನ್ ಮಾತು ಕೇಳಿದ್ರು ಕೇಳ್ಬೋದು, ಒಂದ್ಕಿತ ಟ್ರೈ ಮಾಡ್ಲಾ? ಹೌದು ಮಾವ, ನೀನ್ ಹೇಳಿದ್ರೆ ಪಕ್ಕ ಸಾನಕ ಕೇಳ್ತಾಳೆ. ಅಲ್ಲಿ ನೋಡು ಮಾವ ಅವ್ನ ಮಕಾನ ಹೆಂಗಾಗದೆ. ನೀನ್ ಮಾತಾಡಿದ್ರೆ ಕೆಲಸ ಆಯ್ತದೆ ಮಾವ, ಹೋಗ್ಬಿಟ್ಟು ಮಾತಾಡು. ಹೌದು ಕಲ, ಕೇಳ್ ನೋಡ್ಲಾ? ಅಲ್ಲ ಗುರು, ನಾನು ಹೆಂಗೆ? ಲೇ, ನಾವೆಲ್ಲ ಹಿಂದೆ ಇದ್ದು ಸಪೋರ್ಟ್ ಮಾಡ್ತೀವಿ ಕಲ, ನೀನ್ ಮಾತಾಡು. ಒಟ್ನಲ್ಲಿ ನೀವೆಲ್ರೂ ಸೇರ್ಕೊಂಡು ಕಾದಿರಿ ಎಣ್ಣೆನ ನನ್ನ ಮಕ್ಕಳು ಚೆಲ್ಸಕ್ ನೋಡ್ತಿದ್ದೀರಾ ಅಟೆ ಅಲ್ವೇ? ಏ, ನಿನ್ಗಿದಲ್ಲ ಒಂದ್ ಮ್ಯಾಟ್ರ ಮಾವ. ಸಾನಕ ನಿನ್ ಮಾತು ಕೇಳ್ತಾಳೆ, ನೀನ್ ಮನ್ಸ್ ಮಾಡ್ಬಿಟ್ಟು ಮಾತಾಡ್ಬೇಕು ಅಷ್ಟೇ. ಹೋಗ್ಬಿಟ್ಟು ಮಾತಾಡು ಮಾವ, ಆಯ್ತದೆ. ಹ್ಞೂ ಕಲ, ನೀನ್ ಕೇಳಿದ್ರೆ ಪಕ್ಕ ಆಯ್ತದೆ. ಸರಿ ಆಯ್ತು ಬಿಡಪ್ಪ, ನಾನು ಹೇಳಿನೇ ಅವರಿಬ್ರು ಒಂದಾಯ್ತಾರೆ ಅಂತಂದ್ರೆ ಅದು ಹಾಗೆ ಬಿಡ್ಲಿ. ಮೊದ್ಲೇ ಸಾನ ನಾನು ನೋಡ್ರೆ ಗುರ್ರಂತಾಳೆ, ಇನ್ ಸುಮ್ಮನ್ ವಿಚಾರ ಹೆಂಗಪ್ಪ ಮಾತಾಡೋದು? ಅಕ್ಕ, ಪಾರ್ಸಲ್ ಎಲ್ಲ ಡೆಲಿವರಿ ಕೊಟ್ಬಿಟ್ಟು ಹಾಗೆ ಮನೆಗೆ ಹೋಗ್ತೀನಕ್ಕ. ಸಂಜೆನೆ ವಾಗು ಅಂತ ಹೇಳಿದ್ನಲ್ಲಪ್ಪ, ಆದ್ರೆ ನೀನು ನನ್ನ ಮಾತು ಕೇಳ್ದಲ್ಲೇ ಈಟೋತ್ವರೆಗೂ ಕೆಲಸ ಮಾಡ್ತಿದ್ಯಾ. ಪರವಾಗಿಲ್ಲ ಅಕ್ಕ, ಫೋನ್ ಮಾಡಿ ಮನೆಗೆ ತಿಳಿಸಿದ್ದೀನಿ. ಸರಿ ಇರು, ಒಂದು ನಿಮಿಷ. ತಕೊಳಪ್ಪ, ನನ್ನ ಕಡೆಯಿಂದ ಇದು ನಿನ್ನ ಮಗಳಿಗೊಂದು ಸಣ್ಣ ಉಡುಗೊರೆ. ಇದನ್ನ ನಿನ್ನ ಮಗಳಿಗೆ ಕೊಟ್ಬಿಡು. ತುಂಬ ಥ್ಯಾಂಕ್ಸ್ ಅಕ್ಕ. ನನ್ನ ಜೊತೆ ಕೆಲಸ ಮಾಡೋರು ನಮ್ಮ ಕುಟುಂಬದವ್ರು ಇದ್ದಂಗೆ. ನನ್ನ ಕಡೆಯಿಂದ ನಿಮ್ಮ ಮಗಳಿಗೆ ಶುಭಾಶಯ ತಿಳಿಸ್ಬಿಡು. ಸರಿ ಅಕ್ಕ, ಬರ್ತೀನಿ. ಚೊಟ್ಟು ಬಾಯ್ಲಿ, ಒಂದೆರಡು ಪಾರ್ಸಲ್ನ ಕೊಟ್ಬಿಡು. ಪಾರ್ಸಲ್ ಎಲ್ಲ ರೆಡಿ ಇದೆ, ನಾಳೆ ಬರ್ಬೇಕಾದ್ರೆ ಕೇಕ್ ಮರಿಬಾರ್ದು. ಸರಿ ಚೊಟ್ಟು, ಬರ್ತೀನಿ ಅಕ್ಕ, ಹೋಗಿ ಬರ್ತೀನಿ. ಸರಿಪ್ಪ. ಚೊಟ್ಟು, ನನ್ನ ಪಾರ್ಸಲ್ ಕೊಡು, ಟೈಮ್ ಆಯ್ತು, ಹೊರಡ್ತೀನಿ. ಬರ್ತೀನಕ್ಕ. ಸರಿ ಬನ್ನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಮ್ಮ. ಮದುವೆ ಓಡಾಟಕ್ಕೆ ಹತ್ರವಾಗಿರ್ಲಿ ಅಂತ ಇಲ್ಲೇ ಮನೆ ಮಾಡೋನೆ. ಒಳ್ಳೇದಾಯ್ತು ಬಿಡಿ, ಬೀಗ್ರು ಹತ್ರ ಇದ್ರೆ ಒಳ್ಳೇದೇ. ಸರಿ, ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ. ಕುಡಿಯೋಕ್ಕೆ ಕಾಫಿ ಕುಡಿತೀರೋ ಇಲ್ಲ ಟೀ ಕುಡಿತೀರೋ? ನಿಮ್ಮ ಇಷ್ಟ, ನೀವು ಯೋನ್ ಕೊಟ್ಟರು ಸಂತೋಷಿಸ್ಬೇಕು. ಆಂಟಿ, ನನಗೆ ಬೇಡ. ಆಂಟಿ ಅನ್ಬೇಡ ಕಣವ, ಇನ್ಮ್ಯಾಕೆ ಅತ್ತೆ ಅಂತ ಕರಿ. ಹೌದು, ಮತ್ತೆ ಮುಂದೆ ಈ ಮನೆಗೆ ಸೊಸೆಯಾಗಿ ಬರೋಳಲ್ವೇ, ಈಗ್ಲಿಲ್ಲೇ ಅದನ್ನೆಲ್ಲ ಕರೆದು ಅಭ್ಯಾಸ ಮಾಡ್ಕಸುಮ್ಮ. ಪುಟ್ಟಕ್ಕ ಒಬ್ಳೆ ಬರ್ತಾಳೆ ಅನ್ಕೊಂಡೆ, ಜೊತೆಲಿ ನೀವೆಲ್ಲ ಬಂದಿರೋದು ಸ್ಯಾನೆ ಸಂತೋಷ ಆಯ್ತು ಬಂಗಾರಮ್ಮ. ಅಮ್ಮವ್ರಿಗೆ ಸ್ಯಾನ ಕೆಲಸ, ನನ್ನ ಒತ್ತಾಯಕ್ಕೆ ಬಂದವ್ರೆ. ಒತ್ತಾಯ ಗಿತ್ತಾಯ ಎಂಥದ್ದು ಇಲ್ಲ ಪುಟ್ಟಕ್ಕ, ನಾನು ಇಷ್ಟಪಟ್ಟೆ ಬಂದಿವ್ನಿ. ಬೀಗ್ರಾಗ ಅವ್ರ ಮನೆ ನೋಡೋದ್ ಬೇಡವೇ? ಅಂಕಲ್, ನಿಮಗೆ ಮನೆ ಹುಡ್ಕೋಕ್ಕೇನು ತೊಂದರೆ ಆಗಲಿಲ್ಲ ಅಲ್ವಾ? ಏಪ್ಪ, ನನ್ನನ್ನು ಅಂಕಲ್ ಅಂತ ಕರೆದ್ಯ, ಅದ್ರ ಬದಲು ಮಾವಯ್ಯ ಅಂತ ಕರಿಬೋದಾಗಿತ್ತ.
ವಾ ಬೀಗ್ರಿಬ್ರು ಪೈಪೋಟಿಗೆ ಬಿದ್ದಂಗೆ ಅತ್ತೆ ಮಾವಯ್ಯ ಅಂತ ಕರಿ ಅಂತಿದ್ದೀರೇ. ಗಂಡು ಹೆಣ್ಣು ಒಪ್ಕೊಂಡಾಯ್ತು, ಮನೆ ದೇವರು ಅಪ್ಪಣೆ ಕೊಟ್ಟಾಯ್ತು. ಇನ್ನು ಮದುವೆ ಕೆಲಸ ಎಲ್ಲ ಮುಂದೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಮಾತಾಡ್ಕೊಂಡು ಹೋಗಕ್ಕೆ ಬಂದ್ವಿ. ನಿಶ್ಚಿತಾರ್ಥ ಏನು ದೊಡ್ಡದಾಗಿ ಮಾಡಬೇಕಾಗಿಲ್ಲ. ಮನೆಯವರೆಲ್ಲ ಸೇರ್ಕೊಂಡು ತಾಂಬೂಲ ಬದಲಾಯಿಸ್ಕೊಂಡ್ರೆ ಮದ್ವೆ ಶಾಸ್ತ್ರ ಮುಂದುವರ್ಸ್ಬೋದಲ್ವ ಪುಟ್ಟಕ್ಕ? ಹಂಗಲ್ಲ ಗೌರವ, ನಮ್ಮ ಪುಟ್ಟಕ್ಕ ಈ ಲಗ್ನದ ಎಲ್ಲ ಹಂತಗಳನ್ನೂ ಶಾಸ್ತ್ರೋಕ್ತವಾಗೇ ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟವಳೆ. ಅದಕ್ಕೆ ಮೊದಲು ಗಂಡು ಹೆಣ್ಣಿನ ಜಾತಕ ಪರಿಶೀಲನೆ ಮಾಡ್ಸೋಣ. ಹೌದು ಗೌರವ, ಕೂಡ ಬಹಳವರು ಅವ್ರ ಜಾತಕ ಕೂಡ ಬಂದ್ರಲ್ವೇ? ನಮಗ್ ಗೊತ್ತಿರೋರೆ ಒಬ್ರು ಜ್ಯೋತಿಷಪ್ಪ ಅವರೇ ಚಾನೆ ಸಂದಾಗ ಜಾತಕ ನೋಡ್ತಾರೆ. ಅವ್ರ ಕಡೆಗೆ ತೋರ್ಸಮ್ಮ. ಹೌದಲ್ವೇ ಅಮ್ಮರೇ? ಅವ್ರು ಯಾವಾಗ ಸಿಗ್ತಾರೆ ಅಂತ ಬಸಿ ಕೇಳಿ ನೋಡಿ. ಆಯ್ತು ಪುಟ್ಟಕ್ಕ, ಫೋನ್ ಮಾಡ್ತೀನಿ. ಅಳಿಯಂದ್ರೆ ನೀವು ಡಾಕ್ಟ್ರು ಓದ್ಕೊಂಡಿದ್ದೀರಿ, ಈ ಶಾಸ್ತ್ರದಾಗೆಲ್ಲ ನಂಬಿಕೆ ಆಯ್ತೋ ಇಲ್ವ್ರ? ಡಾಕ್ಟರ್ ಆದ್ರೆ ಏನಂತೆ, ನಾವು ಬಾರ ಹಾಕೋದು ದೇವ್ರ ಮೇಲೆ ಅಲ್ವಾ? ದೊಡ್ಡರಾಗಿ ನೀವೆಲ್ಲ ಹೇಗೆ ನಿರ್ಧಾರ ಮಾಡ್ತಿರೋ ಹಾಗೆ ಆಗಲಿ. ಎಷ್ಟೇ ಆಗ್ಲಿ ನನ್ನ ಮಗ ಅಲ್ವೇ, ನನ್ನ ಮಾತು ಮೀರಕ್ಕಿಲ್ಲ ಗೋಪಾಲಣ್ಣ. ಇನ್ನೇನು ಎಲ್ರೂ ಒಪ್ಕೊಂಡಾಯ್ತಲ್ಲ, ಜಾತಕ ಹೊಂದಾಣಿಕೆ ಆಗ್ಬಿಟ್ರೆ ಮದುವೆ ಕೆಲಸಗಳೆಲ್ಲ ಶುರು ಮಾಡ್ಕೊಂಬಿಡಮ್ಮ.